ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಿಗ್ ಬಾಸ್ 12ನೇ ಸೀಸನ್ನು ಮಾಡಿದಿರ ಸುಮ್ಮನೆ ಮನೇಲಿ ಇದ್ದಿದ್ದು ತುಂಬ ಒಳ್ಳೆಯದು. ಬಿಗ್ ಬಾಸಲ್ಲಿ ಮಾಡಿದ್ದೀನಿ ರೀ, ಸುಮ್ಮನೆ ಏನೋ ಸಣ್ಣ ಪುಟ್ಟ ಮಾಡಿದ್ರೆ ಬರೋಕ ಬೇಜಾರು ಮಾಡ್ಕೊಂಬಿಡಿ. ಬಂದಿದ್ದೀರಾ, ಕಾಫಿ ಕೊಡ್ಬಿಟ್ಟು ಹೋಗ್ಬಿಡಿ. ನಮ್ಮ ಮನೇಲಿ ಇದೆ ಅದಿತಿ ದೇವೋಬ್ಬ. ಇವತ್ತು ನಾನು ಕನ್ನಡ ಪರ ಹೋರಾಟ ಮಾಡಿದ್ದೀನಿ, ಅದು ಮಾಡಿದ್ದೀನಿ. ಏನು ಮಾಡಿದ್ದಾರೆ ಓಲಿ, ನಾನು ಜಸ್ಟ್ ಕೇಳೋದು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ನಮ್ಗೆ ಗಿಲ್ಲಿ ನಟ ಇಷ್ಟ. ಗಿಲ್ಲಿ ನಟ ಯಾಕೆ? ಅವರು ಕಾಮಿಡಿ ಮುಖಾಂತರ ಎಲ್ಲರನ್ನೂ ರಂಜಿಸ್ತಾರೆ. ಆಮೇಲೆ ಡೈರೆಕ್ಟಾಗಿ ಮಾತಾಡ್ತಾರೆ. ಮುಖವಾಡ ಧರಿಸ್ಕೊಂಡು ಮಾತಾಡಲ್ಲ ಅವರು. ಡೈರೆಕ್ಟಾಗಿ ಏನಿದ್ರು ಡೈರೆಕ್ಟಾಗಿ ಮಾತಾಡ್ತಾರೆ. ಸಾಲದಕ್ಕೆ ನಮ್ಮ ಮಳವಳ್ಳಿಯವರು, ನಾವು ಮಳವಳ್ಳಿಯವರು. ಗಿಲ್ಲಿ ಇದ್ರೇನೆ ತಮಾಷೆ ಅಂತೀರಾ? ಗಿಲ್ಲಿ ಇದ್ರೇ ಎಲ್ಲರೂ ಬಿಗ್ ಬಾಸ್ ನೋಡೋದು. ಇಲ್ಲಾಂದರೆ ಅಷ್ಟೊಂದು ನೋಡಲ್ಲ ಯಾರು. ಅಶ್ವಿನಿ ಅವ್ರು ಚೆನ್ನಾಗಿ ಆಡ್ತಾ ಇಲ್ವಾ? ಅಶ್ವಿನಿ ಅವ್ರು ನಮ್ಗೆ ಇಷ್ಟ ಆಗಲ್ಲ. ಅವ್ರ ಮಾತುಕತೆಯಿಂದ ಇಷ್ಟ ಆಗಲ್ಲ ಅಷ್ಟೇ. ಯಾಕೆ, ಏನಾಯ್ತು? ಅವರು ಎಲ್ಲರನ್ನೂ ಏಕವಚನದಲ್ಲಿ ಮಾತಾಡಿಸ್ತಾರೆ, ಕೀಳು ಭಾವನೆಯಿಂದ ಮಾತಾಡಿಸ್ತಾರೆ. ಹಾಗಾಗಿ ನಮ್ಗೆ ಇಷ್ಟ. ಕೋಟ್ಯಾಧಿಪತಿ ಅಲ್ವಾ, ಅದಕ್ಕೆ ಕೋಟ್ಯಾಧಿಪತಿ ಅವ್ರ ಮನೇಲಿ ಸರ್. ಜನಗಳಿಗೆ ಒಂದೇ ಥರ ನೋಡ್ಬೇಕು. ಹೌದು ಹೌದು, ಬಿಗ್ ಬಾಸ್ ಅನ್ನೋದು ಎಲ್ಲ ಒಂದೇ ಥರ ಅಂತ ಜನಗಳು. ಬಟ್ ಅವ್ರಿಗೆ ಇನ್ನೂ ಅದು ಅರ್ಥ ಆಗದೆ ಇರ್ಬೋದು, ನಾನಿನ್ನು ಕೋಟ್ಯಾಧಿಪತಿ ಅಲ್ವಾ ಅಂತ. ಅದು ಅಲ್ಲಿ ಅವ್ರ ಜಾಗದಲ್ಲಿ ಇಟ್ಕೊಳ್ಳಿ, ಆ ಬಿಗ್ ಬಾಸ್ ಮನೆಯಲ್ಲಿ ಅವೆಲ್ಲ ಇರಬಾರ್ದು. ಬಟ್ ಅದು ಇನ್ನೂ ಹೋಗಿಲ್ಲ ಅವ್ರಿಗೆ, ಒಂದು ಅಹಂ ಅನ್ನೋದು ಅಂತೀರಾ? ಅದಕ್ಕೇನೆ ಜನಗಳು ಅವ್ರು ಕಂಡ್ರೆ ಆಗಲ್ಲ. ನಿಮ್ಗೆ ಅವ್ರ ಕಂಡ್ರೆ ಇಷ್ಟ? ನಮಗೂ ಗಿಲ್ಲಿ ಕಂಡ್ರೆ ಇಷ್ಟ. ಯಾವಾಗ್ಲೂ ಗಿಲ್ಲಿಗೆ ಬೈತಾನೆ ಇರ್ತಾರೆ ಅಶ್ವಿನಿ. ಹೌದು ಹೌದು ಹೌದು. ಗಿಲ್ಲಿ ಅದನ್ನ ಅವ್ರನ್ನ ಸ್ಪೋರ್ಟಿವ್ ಆಗಿ ತಗೋತಾನೆ, ತಮಾಷೆಯಾಗೆ ಮಾತಾಡ್ತಾನೆ. ಅವ್ರ ಮೇಲೆ ಯಾವತ್ತೂ ರಿವೆಂಜ್ ತೀರ್ಸ್ಕೊಳ್ಳೋದು ಈ ಥರದ್ದೆಲ್ಲ ಮಾಡಿ. ಕೊನೆಗೆ ಅವ್ರು ಏನಂತ ಹೇಳಿದ್ರು, ನಾವು ಯಾವಾಗಿದ್ರು ಅಶ್ವಿನಿ ಗೌಡ ಅವ್ರಿಗೆ ಶೇಪ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಒಂದು ಹೇಳಿದ್ರಲ್ಲ, ಅವ್ರು ಎಷ್ಟೇ ಮತ್ತೆ ಬೈದ್ರು ಅದು ನಮ್ಗೆ ಇಷ್ಟ ಆಯ್ತು. ಮೊನ್ನೆನೂ ಕೂಡ ಅವ್ರದ್ದೇನೋ ಕೇಕ್ ತಿನ್ನುವಂಥದ್ದು ಕೂಡ ಇವನೇ. ಹೌದು 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 ಹೌದು. ನೋಡಲ್ಲಿ ಅವನಲ್ಲಿ ಎಷ್ಟು ಒಳ್ಳೆ ಗುಣ ಇದೆ ಅನ್ನೋದನ್ನ ಅಲ್ಲಿ ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಗಿಲ್ಲಿನ ಡೌನ್ ಮಾಡಕ್ಕೆ ಅವ್ರು ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಆದರೆ ಅವನ ಆಟ ಅವನು ಆಡ್ತಾನೆ, ಯಾರೂ ಅವ್ನು ಡೌನ್ ಮಾಡೋಕ್ಕಾಗಲ್ಲ. ಅವನ ಆಟ ಅವನು ಆಡ್ತಾನೆ. ಸರ್, ಬಿಗ್ ಬಾಸ್ ಎಪಿಸೋಡ್ಗಳು ನೋಡ್ತಾ ಇರ್ತೀರಾ? ನಿನ್ನೆ ಎಪಿಸೋಡ್ಗಳು ನೋಡಿದಾಗ ಅಥವಾ ಪ್ರೋಮೋಗಳು ನೋಡಿದಾಗ ನಿಮಗೆ ಏನು ಅನಿಸ್ತು? ಸರ್, ಒಟ್ಟಿನಲ್ಲಿ ಬಿಗ್ ಬಾಸ್ 12ನೇ ಸೀಸನ್ನು ಮಾಡಿದಿರ ಸುಮ್ಮನೆ ಮನೇಲಿ ಇದ್ದಿದ್ದು ತುಂಬ ಒಳ್ಳೆಯದು. ಯಾಕೆಂದರೆ ನಮ್ಮ ಕರ್ನಾಟಕದ ಸಂಸ್ಕೃತಿ, ಪರಂಪರೆ, ಸಾಹಿತ್ಯ, ಸಂಸ್ಕೃತಿ ಏನಿದೆ ಅದು ಇವತ್ತು ದಿವಸ ಸುಮ್ಮನೆ ತೆಗೆದಾಕಿದ್ದಾರೆ. ಏನಂದರೆ ಅವ್ರಿಗೊಂದು ಬಿಸ್ನೆಸ್ ಆಗಬೇಕಷ್ಟೇ, TRP ಬರಬೇಕು, ಬಿಸ್ನೆಸ್ ಬರಬೇಕು ಅನ್ನೋ ಒಂದು ಫೋನ್ ಇಟ್ಕೊಂಡು ಅಲ್ಲಿ ಕಳಿಸಿದ್ದಾರೆ. ನೀವು ಅಶ್ವಿನಿ ಗೌಡ ಹೇಳ್ತಾ ಇದ್ದೀರಾ, ಅಶ್ವಿನಿ ಗೌಡ ಅಂತಲೇ ಅಲ್ಲ, ಅಲ್ಲಿ ಸ್ಪರ್ಧೆ ಮಾಡಿಲ್ಲ ಎಲ್ಲ ಸ್ಪರ್ಧಿಗಳಿಗೂ ನಾನು ನಂದು ಅನ್ನೋದು ಅಹಂಕಾರ ಮೊದಲನೇದಿದೆ. ಆಯಿತಾ? ಅವ್ರಿಗೆ ಯಾವುದೇ ರೀತಿಯ ನಾವು ಇಲ್ಲಿ ಒಂದು ಗೇಮ್ ಆಡ್ತಾ ಇದ್ದೀವಿ, ನಾವೊಂದು ಇದಕ್ಕೆ ಬಂದಿದ್ದೀವಿ, ನಮ್ಮನ್ನು ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಅನ್ನೋದು ಒಂದು ಏನೋ ಒಂದು ಕಂಟ್ರಸಿ ಅಲ್ಲಿ ಒಂದು ಇದಾಗಲಿ ಇಲ್ಲ. ಏನೋ ಆಡಬೇಕು, ಏನೋ ಬಂದಿದ್ದೀವಿ ಅಷ್ಟೇ. ನಿನ್ನೆ ನೋಡಿದಾಗ ಡೋರ್ ತೆಗ್ರಿ, ನಾನು ಹೋಗ್ತೀನಿ ಅಂತೆಲ್ಲ ಹೇಳ್ತೀವಿ. ಸರ್, ನಾನು ಹೇಳೋದು ಹೋಗ್ತೀನಿ, ನಾನು ಮಾಡ್ತೀನಿ ಅನ್ನೋರು ಯಾರೂ ಬರಲ್ಲ. ಸುಮ್ಮನೆ ಗಿಮಿಕ್ಸ್. ಏನಂದರೆ ಹೋಟ್ಲೈನ್ ಓಪನ್ ಆಗಿದೆ, ನಾನು ಓಟ್ ಬಿಡಲಿ, ನಾನು ಸೇಫ್ ಆಗಬೇಕು. ಯಾರು ಹೆಂಗಾದ್ರೂ ಹೋಗ್ಬಿಡ್ರಿ, ಅದು ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ನಾನು ಸೇಫ್ ಆಗಬೇಕು. ದಟ್ಸ್ ಗೇಮ್ ಮೈಂಡ್ ಅಷ್ಟೇ ಅಲ್ವಾ? ಇವತ್ತು ನಾನು ಕನ್ನಡ ಪರ ಹೋರಾಟ ಮಾಡಿದ್ದೀನಿ, ಅದು ಮಾಡಿದ್ದೀನಿ. ಏನು ಮಾಡಿದ್ದಾರೆ ಓಲಿ, ನಾನು ಜಸ್ಟ್ ಕೇಳೋದು. ಇನ್ನು ಹೋರಾಟ ಮಾಡಿದ್ಯಾ ಬಿಟ್ಟಿಯಲ್ಲ, ಏನು ಚಾಲೆಂಜ್ ಮಾಡ್ತಾರೆ, ನಾನು ಇಷ್ಟು ಫಿಲಿಮ್ ಮಾಡಿದ್ದೀನಿ, ಅಷ್ಟು ಫಿಲಿಮ್ ಮಾಡಿದ್ದೀನಿ ಅಂತ. ಟ್ಯಾಲೆಂಟ್ ಇರೋರಿಗೆ ಅವಕಾಶ ಅನ್ನೋದು ಬಂದಾಗ ಮಾಡೇ ಮಾಡ್ತಾರೆ ಎಲ್ಲರೂ. ನಿನ್ನ ಏಜ್ಗೋ ನಾನು ಈ ಏಜಲ್ಲಿ ಅಷ್ಟು ಮಾಡ್ಬಿಟ್ಟಿದ್ದೀನಿ, ಇಷ್ಟು, ಅದು ಸಾಧನೆ ಅಲ್ಲ. ನಿನ್ನ ಸಾಧನೆ ನೀನು ಹೇಳ್ಕೋಬಾರ್ದು, ಜನ ಗುರ್ತಿಸ್ಬೇಕು. ಜನ ಏನು ಇವತ್ತು ವೀಕ್ಷಕರು ಇವಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂತಂತ ಅತಿರಥ ಮಾರುತ್ತಿದ್ದಾರೆ. ಅವ್ರು ಯಾವತ್ತಾದ್ರೂ ನಾನು ಮಾಡಿದ್ದೀನಿ ಅಂತ ಹೇಳಿದಾರಲ್ಲ, ಇಲ್ಲ. ಈಗ ವಿಷ್ಣುವರ್ಧನ್ ತಗೊಳ್ಳಿ, ರಾಜ್ಕುಮಾರ್ ತಗೊಳ್ಳಿ, ಇವ್ರು ಯಾರು ನಾನು ಸಾಧನೆ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ನನಗೆ ಹಂಗೆ ಮಾಡ್ರಿ ಅಂತ ಹೇಳಿದಾರ? ಇಲ್ಲ. ಒಂದೇ ಮಾತು ಹೇಳಿದ್ರು, ಅಭಿಮಾನಿ ದೇವರುಗಳು ಎಲ್ಲೋರ್ಗು ಇರ್ತಾರೋ ಅಲ್ಲವರೆಗೂ ನಾವಿರ್ತೀವಿ ಅಂತ. ನಾನು ಒಂದ್ ಲೈನಲ್ಲಿ ಹೇಳ್ಬೇಕಂದ್ರೆ ಗಿಮಿಕ್ಕೇ ಇದು. ಕಾರಣ ಇಷ್ಟ ಗಿಮಿಕ್ ಅಂತ ಹಿಂಗೆ ಹೇಳ್ತೀವಿ ಅಂದ್ರೆ, ವೋಟ್ ಲೈನ್ ಓಪನ್ ಆಗಿದೆ, ವೋಟಿಂಗ್ ಲೈನ್ ಓಪನ್ ಆಗಿದೆ. ಸೊ ಒಂದು ಕನ್ಸಸ್ಟ್ ಏನೋ ಒಂದು ಅನುಕಂಪ, ಮಹಿಳೆ ಹಿಂಗೆ ಮಾಡಿದ್ರು ಅವ್ನಿಗೆ ಹೈಲೈಟ್ ಆಗಬೇಕು, ವೋಟಿಂಗ್ ಜಾಸ್ತಿ ಬರ್ಬೇಕು ನನಗೆ ಅಷ್ಟೇ. ವೋಟಿಂಗ್ ಹೈಲೈಟ್ ಬಂದ್ರೆ ನಮ್ಗೆ ಮುಗೀತು ಈ ವಾರ ಬಿಗ್ ಬಾಸ್ ಮುಗೀತಾ, ಮುಂದಿನ ವಾರ ನೋಡ್ಕೊಳ್ಳೋಣ. ಅಷ್ಟೊತ್ತಿಗೆ ಇನ್ನು ಯಾವುದಾದ್ರೂ ಒಂದು ಕಂಟೆಂಟ್ ಬಂದೇ ಬರುತ್ತೆ. ಕಂಟೆಂಟ್ ಇಲ್ದಿರಂತ ಏನೂ ಇಲ್ಲ. ಈಗ ಲಾಸ್ಟ್ ಸೀಸನ್ ಎಲ್ಲ ಬಿಗ್ ಬಾಸ್ ಅಂದ್ರೆ ಮ್ಯಾರೇಜ್ ಬ್ಯೂರೋ ಆಗಿತ್ತು. ಈ ಸೀಸನ್ ಏನಾಗಿದೆ, ಅದರ ದಾಟಿ
ಏನು ಸಂಸಾರಿಕದಲ್ಲಿ ಬರಕಂತ ಏನಿದೆ ಇವತ್ತು ಪಾಶ್ಚಿಮಾತ್ಯ ಏನೋ ಹೊರದೇಶಗಳಲ್ಲಿ ಬರ್ತಾವಲ್ಲ ಅದನ್ನ ಅಳವಡಿಸ್ಕೊಂಡು ಅದನ್ನ ಬಿಗ್ ಬಾಸ್ ಮಾಡ್ತಾವ್ರ ಅಷ್ಟೇ ಇವರು. ಅಂದ್ರೆ ರಘು ಅವ್ರಿಗೆ ಬನ್ನಿ ಕೆಲಸ ಮಾಡಿ ಅಂತ ಕರೀತಾರೆ ಅಶ್ವಿನಿ ಅವರನ್ನ. ಅಲ್ಲ, ಅದು ಏನಂದ್ರೆ ಬಿಗ್ ಬಾಸ್ ಕೊಟ್ಟರೆ ಅದೊಂದು ಟಾಸ್ಕ್. ಈಗ ಒಂದು ಟಾಸ್ಕ್ ಅಲ್ಲಿ ಒಬ್ಬರನ್ನ ಲೀಡರ್ಶಿಪ್ ಮಾಡಿರ್ತಾರೆ. ಅವ್ರ ಕೆಲಸ ಏನು ಅದನ್ನ ಮಾಡ್ಸೋದು. ಈಗ ಅವ್ರು ಅದನ್ನ ಮಾಡಿಸ್ತಿಲ್ಲ ಅಂದ್ರೆ ಬಿಗ್ ಬಾಸ್ ಏನ್ ಹೇಳುತ್ತೆ ಹೇಳಿ? ಅವ್ರಿಗೆ ಪನಿಷ್ಮೆಂಟ್ ಕಂಠ ಪಂಚಾಯ್ತಿ ಬಂದಾಗ ಅವ್ರಿಗೆ ಏನ್ ಹೇಳ್ತಾರೆ ಅವ್ರಿಗೆ ಯಾಕೆ ಮಾಡ್ಸಿಲ್ಲ ಅಂತ ಕೇಳ್ತಾರೆ ಅಲ್ವಾ? ಅವರು ಒಬ್ಬ ಸ್ಪರ್ಧೆಯಾಗಿ ಹೋದ್ಮೇಲೆ ಅವ್ರಿಗೂ ಅವ್ರದೇ ಆದಂತ ರೂಲ್ಸ್ ರೆಗ್ಯುಲೇಷನ್ ಇದ್ದೇ ಇರುತ್ತೆ. ನಿನ್ಗೆ 10 ನಿಮಿಷದಲ್ಲಿ ಯಾವ್ದಾದ್ರು ಬ್ಯಾಕ್ ಪೇನ್ ವಿತೌಟ್ ಮೆಡಿಸಿನ್ ಇಲ್ದಿರ ಯಾವ್ದಾದ್ರು 10 ನಿಮಿಷಕ್ಕೆ ಬ್ಯಾಕ್ ಪೇನ್ ಹೋಗುತ್ತಾ ಅಲ್ವಾ? ಆ ತರ ಬ್ಯಾಕ್ ಪೇನ್ ಆ ತರ ಎಲ್ಲ ಹೋಗಂಗಿದ್ರೆ ಯಾರು ಡಾಕ್ಟರ್ ಶಾಪ್ಗೆ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾ ಇರ್ಲಿಲ್ಲ. ಪಾಪ ಈಗೇನೋ ವ್ಯಾಪಾರ ಮಾಡ್ತಾರೆ, ಮೆಡಿಕಲ್ ಸ್ಟೋರ್ನೆಲ್ಲ ಅವಾಗ ಕ್ಲೋಸ್ ಮಾಡ್ಬಿಟ್ಟು ಬೇರೆ ಏನೋ ವ್ಯಾಪಾರ ಮಾಡ್ಬೇಕಾಯ್ತು. 100% ಅದು ಒಂಥರ ಗಿಮ್ಮಿಕ್ಕು. ಈಗ 10 ಮೇಲೆ ಆಯ್ತು ನಾನು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟಿದ್ರೆ ಈ ರಾಮಾಯಣನಿರಲ್ಲ ಮಹಾಭಾರತನಿಲ್ಲ ನಾನು ಒಯ್ತೀನಿ ಅನ್ನೋದು ನೆಸಟಿನ ಟ್ರೈನ್ ಮುಂದೋಗ್ತಾ ಇರ್ಲಿಲ್ವಲ್ಲ, ಟ್ರೈನ್ ಅಲ್ಲೇ ನಿಂತಿರೋದಲ್ವಾ? ಜಸ್ಟ್ ಎಷ್ಟು ಮಾಡಿ ಅಷ್ಟೇ. ಇದು ನೀವು ಯಾರು ಅಶ್ವಿನಿ ಘಟನೆ ವಿರುದ್ಧ ಅಶ್ವಿನಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ರಘು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಸರ್, ನಾವು ಟೋಟಲ್ ಆಗಿ ಯಾರಿಗೂ ಸಪೋರ್ಟ್ ಇಲ್ಲ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ಏನೊಂದು ಸ್ಪರ್ಧೆ ಮಾಡ್ಬೇಕಾದ್ರೆ ಅಲ್ಲಿ ಏನ್ ಕಂಟೆಂಟ್ ಕೊಟ್ಟಿದ್ದಾರೆ ಆ ಕಂಟೆಂಟ್ ಮೇಲೆ ಅವ್ರು ವರ್ಕ್ ಮಾಡ್ಲೇಬೇಕು ಸ್ಪರ್ಧಿಗಳು. ಅದ್ ಬಿಟ್ಬಿಟ್ಟು ನಾನು ಮಾಡಲ್ಲ, ನನ್ನ ಲೆವೆಲ್ ನಾನು ಅದಿದು ಅನ್ನಂಗಿದ್ರೆ ನೀನ್ ಬಿಗ್ ಬಾಸ್ಗೆ ಹೋಗ್ಬಾರ್ದಾಗಿತ್ತು. ಬೇರೆ ಯಾರೋ ಬಡವ್ರಿಗೆ ಚಾನ್ಸ್ ಸಿಕ್ಕಿರೋದ್ ಬಿಡಿ. ಇವಾಗ ನಮ್ ಕರ್ನಾಟಕದಲ್ಲಿ ಏನೋ ಪ್ರತಿಭೆಗಳಿಗೇನು ಬರ ಇಲ್ಲ. ಯಾವ್ದೋ ಎಲೆ ಮರೆ ಕಾಯಿರೋದು ಒಂದು ಮುಂದೆ ಬಂದಿರೋದು. ನಿನಗೆ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ, ನೀನು ಒಂದ್ ಹೆಸರು ನೇಮು ಫೇಮ್ ಎಲ್ಲ ಮಾಡಿದ್ಯಾ ಬಿಡು. ಯಾರೋ ಇನ್ನೊಬ್ರು ಮಾಡ್ಕೊಂತ ಇದ್ರು. ಗೆಲ್ಲಲ್ಲ ಅಂತೀರಾ ಅಶ್ವಿನಿ ಅವ್ರು? ಈ ಬಾರಿ ಗೆಲ್ತಾರ ಏನ್ ಹೇಳ್ತೀರಾ? ಸರ್, ಅವ್ರು ಗೆಲ್ಲಲ್ಲ ಅಂದ್ರೆ ಈ ಗೆಮ್ಮಿಕ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಫೈನಲ್ ವರ್ಗುನು. ಅವ್ರು ಯಾವ್ದೇ ಕಾರಣಕ್ಕೂ ನೀವು ಡೋರ್ ಎಲ್ಲ ಏನ್ ಓಪನ್ ಮಾಡಿದ್ರು ಈಚೆ ಬರಲ್ಲ. ಬೇಕಾದ್ರೆ ಬರ್ಕೊಡ್ತೀನಿ ಈಗ್ಲೂನು. ಬರಲ್ಲ. ಇಲ್ಲ ಸರ್, ನಾನೇನೋ ಒಂದು ಇದ್ರಲ್ಲಿ ಹೇಳ್ಬಿಟ್ಟೆ ನನ್ಗೆ ಬ್ಯಾಕ್ ಪೇನ್ ಇತ್ತು, ಇಲ್ಲ ನನ್ಗೇನೋ ಮೈಂಡ್ ಅಪ್ಸೆಟ್ ಆಗಿತ್ತು, ಆ ತರ ರಘು ಅವ್ರು ಮಾಡ್ಬಿಟ್ಟಿದ್ರು, ಇಲ್ಲ ಗಿಲ್ಲಿ ಮಾಡಿದ್ದ. ಸೊ ಈ ತರ ಹೇಳ್ತಾರೆ. ಅದು ಪ್ಯಾಚ್ ವರ್ಕ್ ಅಷ್ಟೇ. ಅದು 100% ಗಿಮಿಕ್ಕು. ಟೋಟಲ್ ಈ ಸಾರಿ 12 ಸೀಸನ್ ಬಂದಿರೋದೇ ಗಿಮಿಕ್ಕು. ಬಿಗ್ ಬಾಸ್ ಅರ್ಧ ಕುಡ್ದಿದ್ದೀರಾ ಅನ್ಸುತ್ತೆ ನೀವೆಲ್ಲ. ಇಲ್ಲ ಸರ್, ಅದು ಕಂಟೆಂಟ್ ನೋಡ್ತಾ ಇದ್ದಂಗೆ ಹೇಳ್ಬೋದಲ್ವಾ? ಈಗ ನೀವೇ ತಗೊಳ್ಳಿ, ಅವಾಗಿನ ಸ್ಪರ್ಧಿಗಳು ಹೆಂಗಿದ್ರು, ಈಗಿನ ಸ್ಪರ್ಧಿಗಳು ಹೆಂಗಿದ್ದಾರೆ. ಯಾರ ಆಡಬೇಕು, ನಾನು ಮಾಡಬೇಕು, ಇದೊಂದು ಗೇಮು ಅನ್ನೋ ಮೈಂಡ್ ಇಲ್ಲ. ನನ್ನ ಲೆವೆಲ್ ನಾನು ತೋರಿಸ್ಕೋಬೇಕು, ಅದೇ ಮೈಂಡ್ ಅವ್ರ ಸೆಟ್. ಅವ್ರದ್ದು ಮೈಂಡ್ ಸೆಟ್ ಏನು? ನಾನು ಬಿಗ್ ಬಾಸ್ಗೆ ಹೋಗಿದ್ದೀನಿ, ಎಷ್ಟು ದಿನ ಇದ್ದೆ ನಾನು, ಎಷ್ಟು ದಿವಸ ಇದ್ದೆ, ಇಷ್ಟು ಓಟ್ ಬಂತು, ಸಪೋರ್ಟ್ ಮಾಡಿದ್ರು. ಈಗ ಹೊರಗಡೆ ಬಂದ್ಮೇಲೆ ಯಾರೋ ಒಬ್ರು ಏನೋ ಅವ್ರ ಮೇಲೆ ಪ್ರೀತಿ ಅಭಿಮಾನ ಇಟ್ಕೊಂಡು ಹೋಗಿರ್ತಾರೆ ಏನೋ ಒಂದು ಫಂಕ್ಷನ್ ಕರೆಯೋದಿಕ್ಕೆ. ಹೌದಾ? ನಾವು ಬಿಗ್ ಬಾಸ್ ಆಗಿ ಹೋಗಿದ್ದು, ನಮಗೆ ತುಂಬಾ ಅಲ್ಲಿ ಎಲ್ಲ ಇಷ್ಟು ಓಟ್ ಬಿದ್ದಿತ್ತು ಇಷ್ಟು. ಅದಕ್ಕೆ ನಾವು ಅಲ್ಲಿ ಬರ್ತೀವಿ ಅಂದ್ರೆ ನಮ್ದು ಪಬ್ಲಿಸಿಟಿ ತುಂಬಾ ಚೆನ್ನಾಗಿ ಮಾಡಿರ್ಬೇಕು ನೀವು. ಫಸ್ಟ್ ಆಫ್ ಆಲ್ ಮಾಡೋದೇ ಅವ್ರು ಅದೇ ತರ. ನನ್ ಪಬ್ಲಿಸಿಟಿ ಜೋರಾಗಿರ್ಬೇಕು. ಯಾಕೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಮಾಡಿದೀನಿ ರೀ. ಸುಮ್ಮನೆ ಏನೋ ಸಣ್ಣ ಪುಟ್ಟ ಮಾಡಿದ್ರೆ ಬರಕ ಬೇಜಾರು ಮಾಡ್ಕೊಂಬಿಡಿ. ಬಂದಿದ್ದೀರಾ, ಕಾಫಿ ಕುಡ್ಬಿಟ್ಟು ಹೋಗ್ಬಿಡಿ. ನಮ್ಮ ಮನೇಲಿ ಇರೋದಿದೆ, ಅದಿತಿ ದೇವೋಭವ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.